ಜ್ಞಾನವು ಏಕತೆಗೆ ಕಾರಣವಾಗುತ್ತದೆ, ಆದರೆ ಅಜ್ಞಾನವು ವೈವಿಧ್ಯತೆಗೆ ಕಾರಣವಾಗುತ್ತದೆ. ನಾನು ಬದುಕಿರುವವರೆಗೂ ನಾನು ಕಲಿಯುತ್ತೇನೆ. ಯಾವುದೇ ಸ್ವಾರ್ಥಿ ಉದ್ದೇಶವಿಲ್ಲದೆ ಇತರರಿಗಾಗಿ ಕೆಲಸ ಮಾಡುವ ವ್ಯಕ್ತಿ ನಿಜವಾಗಿಯೂ ತನಗೆ ಒಳ್ಳೆಯದನ್ನು ಮಾಡುತ್ತಾನೆ. ಹೆಣ್ಣು ಮಕ್ಕಳಿಂದ ತುಂಬಿದ ಮರವು ಯಾವಾಗಲೂ ಕೆಳಕ್ಕೆ ಬಾಗಿರುತ್ತದೆ. ನೀವು ದೊಡ್ಡವರಾಗಲು ಬಯಸಿದರೆ ದೀನರಾಗಿ ಮತ್ತು ಸೌಮ್ಯರಾಗಿ. ದೇವರು ಎಲ್ಲ ಮನುಷ್ಯರಲ್ಲಿಯೂ ಇದ್ದಾನೆ, ಆದರೆ ಎಲ್ಲ ಮನುಷ್ಯರು ದೇವರಲ್ಲಿಲ್ಲ. ಅದಕ್ಕಾಗಿಯೇ ನಾವು ಬಳಲುತ್ತಿದ್ದೇವೆ. ದೇವರು ಎಲ್ಲೆಡೆ ಇದ್ದಾನೆ, ಆದರೆ ಅವನು ಮನುಷ್ಯನಲ್ಲಿ ಹೆಚ್ಚು ಸ್ಪಷ್ಟವಾಗಿ ಕಾಣುತ್ತಾನೆ. ಆದ್ದರಿಂದ ಮನುಷ್ಯನನ್ನು ದೇವರಂತೆ ಸೇವೆ ಮಾಡಿ, ಅದು ದೇವರನ್ನು ಪೂಜಿಸಿದಂತೆ ಒಳ್ಳೆಯದು. ಮನಸ್ಸು ಮತ್ತು ಹೃದಯವನ್ನು ಶುದ್ಧೀಕರಿಸುವ ಜ್ಞಾನವು ನಿಜವಾದ ಜ್ಞಾನವಾಗಿದೆ. ಉಳಿದದ್ದೆಲ್ಲವೂ ಜ್ಞಾನದ ನಿರಾಕರಣೆಯಾಗಿದೆ. ದೈವಿಕ ದೃಷ್ಟಿಯನ್ನು ಪಡೆದಾಗ ಎಲ್ಲರೂ ಸಮಾನರಾಗಿ ಕಾಣುತ್ತಾರೆ ಮತ್ತು ಒಳ್ಳೆಯದು ಮತ್ತು ಕೆಟ್ಟದ್ದು ಅಥವಾ ಉನ್ನತ ಮತ್ತು ಕೀಳು ಎಂಬ ಭೇದವಿರುವುದಿಲ್ಲ. ಧರ್ಮದ ಬಗ್ಗೆ ಮಾತನಾಡುವುದು ಸುಲಭ, ಆದರೆ ಅದನ್ನು ಅಭ್ಯಾಸ ಮಾಡುವುದು ಕಷ್ಟ. ಪವಿತ್ರ ಪುಸ್ತಕಗಳಲ್ಲಿ ಅನೇಕ ಒಳ್ಳೆಯ ಮಾತುಗಳು ಕಂಡುಬರುತ್ತವೆ, ಆದರೆ ಅವುಗಳನ್ನು ಓದುವುದರಿಂದ ಒಬ್ಬ ಧಾರ್ಮಿಕನಾಗುವುದಿಲ್ಲ. ರೋಗವು ದೇಹಕ್ಕೆ ಪಾವತಿಸುವ ತೆರಿಗೆಯಾಗಿದೆ. ಬಾಡಿಗೆದಾರನು ಮನೆಯ ಬಳಕೆಗಾಗಿ ಮನೆ ಬಾಡಿಗೆಯನ್ನು ಪಾವತಿಸುತ್ತಾನೆ. ನೀವು ಧ್ಯಾನ ಮಾಡುವಾಗ ಕಾಡಿನ ಏಕಾಂತಕ್ಕೆ ಅಥವಾ ಶಾಂತವಾದ ಮೂಲೆಗೆ ಹೋಗಿ ಮತ್ತು ನಿಮ್ಮ ಹೃದಯದ ಕೋಣೆಗೆ ಪ್ರವೇಶಿಸಿ ಮತ್ತು ಯಾವಾಗಲೂ ನಿಮ್ಮ ತಾರತಮ್ಯದ ಶಕ್ತಿಯನ್ನು ಎಚ್ಚರವಾಗಿಟ್ಟುಕೊಳ್ಳಿ. ದೋಣಿ ನೀರಿನಲ್ಲಿ ಉಳಿಯಬಹುದು, ಆದರೆ ದೋಣಿಯಲ್ಲಿ ನೀರು ಉಳಿಯಬಾರದು. ಆಧ್ಯಾತ್ಮಿಕ ಮಹತ್ವಾಕಾಂಕ್ಷೆಯು ಜಗತ್ತಿನಲ್ಲಿ ಬದುಕಬಹುದು, ಆದರೆ ಪ್ರಪಂಚವು ಅದರೊಳಗೆ ವಾಸಿಸಬಾರದು.